ಹಾಯ್ ಫ್ರೆಂಡ್ಸ್, ಮಾಜಿ ಪ್ರಧಾನಿ ಪಿ.ವಿ. ನರಸಿಂಹರಾವ್ಗೆ ಕಾಂಗ್ರೆಸ್ ಮಾಡಿದ ಅನ್ಯಾಯ ಏನು? ಕಾಂಗ್ರೆಸ್ ಕಚೇರಿ ಒಳಗೆ ನರಸಿಂಹರಾವ್ ಪಾರ್ಥಿವ ಶರೀರ ತರಲಿಲ್ಲ ಯಾಕೆ? ದೆಹಲಿ ಬದಲು ಹೈದರಾಬಾದ್ನಲ್ಲಿ ಅಂತಿಮ ಸಂಸ್ಕಾರ ಮಾಡಿದ್ಯಾಕೆ? ಬಿಜೆಪಿ ಸರ್ಕಾರ ಬರೋವರೆಗೆ ನರಸಿಂಹರಾವ್ ಸ್ಮಾರಕ ನಿರ್ಮಿಸಿಲ್ಲ ಯಾಕೆ ಕಾಂಗ್ರೆಸ್? ಇಂಥ ಒಳ್ಳೆ ಆಡಳಿತಗಾರನನ್ನು ಫುಲ್ ಸೈಡ್ಲೈನ್ ಮಾಡಿದ್ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕಾಂಗ್ರೆಸ್ಗೆ ನರಸಿಂಹರಾವ್ ಮೇಲೆ ಯಾಕೆ ಸಿಟ್ಟು? 1991ರಿಂದ 1996ರವರೆಗೆ ದೇಶದ ಪ್ರಧಾನಿಯಾಗಿದ್ದವರು ಪಿ.ವಿ. ನರಸಿಂಹರಾವ್. ದಕ್ಷಿಣ ಭಾರತದಿಂದ ಈ ಹುದ್ದೆಗೆ ಏರಿದವರಲ್ಲಿ ಮೊದಲಿಗರು. ಗಾಂಧಿ ಕುಟುಂಬದ ಹೊರತಾಗಿ ಪೂರ್ಣ ಅವಧಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದವರಲ್ಲಿಯೂ ಇವರೇ ಮೊದಲಿಗರಾಗಿದ್ರು. ಅಲ್ಲಿಯವರೆಗೆ ನೆಹರು ಕುಟುಂಬದವರು ಬಿಟ್ಟು ಬೇರೆ ಯಾರು ಕೂಡ ಪ್ರಧಾನಿಯಾಗಿ ಅವಧಿಯನ್ನ ಪೂರ್ಣಗೊಳಿಸಿರಲಿಲ್ಲ. ಹೀಗೆ ಪ್ರಧಾನಿ, ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಪಿ.ವಿ. ನರಸಿಂಹರಾವ್ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಟ್ರು. ಆದ್ರೆ ಬಾಬ್ರಿ ಮಸೀದಿ ಧ್ವಂಸ ಇವರಿಗೆ ನೆಗೆಟಿವ್ ಇಮೇಜ್ ತಂದುಕೊಡ್ತು. ಜೊತೆಗೆ ರಾಜೀವ್ ಗಾಂಧಿ ಹತ್ಯೆ ಕೇಸ್ ತನಿಖೆಯಲ್ಲಿನ ನಿಧಾನಗತಿ ಸೋನಿಯಾ ಗಾಂಧಿ ಸಿಟ್ಟಿಗೆ ಕಾರಣವಾಯಿತು ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೋ ಏನೋ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದ ಬಳಿಕ ನರಸಿಂಹರಾವ್ರನ್ನ ಕಾಂಗ್ರೆಸ್ ಕಡೆಗಣಿಸಿತು. 5 ವರ್ಷ ಪ್ರಧಾನಿಯಾಗಿದ್ದವರು ಸದ್ದಿಲ್ಲದೆ ಸೈಡ್ಲೈನ್ ಆದ್ರು. ಜೀವಂತ ಇದ್ದಾಗಲೇ ಅಂತ್ಯಕ್ರಿಯೆ ಮಾತು. ಎಸ್, 2004ರ ಜೂನ್ ತಿಂಗಳಿಂದಲೂ ನರಸಿಂಹರಾವ್ಗೆ ಅನಾರೋಗ್ಯ ಕಾಡಿತ್ತು. ನವೆಂಬರ್ನಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ನರಸಿಂಹರಾವ್ರನ್ನು ಸೋನಿಯಾ ಗಾಂಧಿ ಭೇಟಿಯಾಗಿದ್ರು. ಆಗ ಮಾತನಾಡಿದ್ದ ನರಸಿಂಹರಾವ್, ನನ್ನ ಮೇಲೆ ಯಾಕೆ ಮಸೀದಿ ಕೆಡವಿದ ಆರೋಪ ಮಾಡ್ತೀರಿ? ನಾನು ಮಾಡದ ತಪ್ಪಿಗೆ ನನ್ನನ್ನು ಯಾಕೆ ಹೊಣೆಗಾರರನ್ನಾಗಿ ಮಾಡಲಾಗ್ತಿದೆ ಅಂತ ಪ್ರಶ್ನಿಸಿದ್ರು. ಡಿಸೆಂಬರ್ 10ರವರೆಗೆ ನರಸಿಂಹರಾವ್ ಆರೋಗ್ಯ ತುಂಬಾ ಹದಗೆಡ್ತು. ಈಗ್ಲೂ ಆಗ್ಲೂ ಅನ್ನೋ ರೀತಿ ಆಗೋಯ್ತು. ಆಗ ಸೋನಿಯಾ ಗಾಂಧಿಯ ಆಪ್ತರೊಬ್ಬರು ಏಮ್ಸ್ ಆಸ್ಪತ್ರೆಗೆ ಹೋಗಿ ನರಸಿಂಹರಾವ್ ಕುಟುಂಬದವರನ್ನ ಭೇಟಿಯಾಗಿದ್ರು. ನರಸಿಂಹರಾವ್ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಬೇಕು ಅನ್ಕೊಂಡಿದ್ದೀರಿ ಅಂತ ಪ್ರಶ್ನಿಸಿದ್ರು. ಆಗ ಸಿಟ್ಟಿಗೆದ್ದ ಕುಟುಂಬಸ್ಥರು ನರಸಿಂಹರಾವ್ ಇನ್ನೂ ಜೀವಂತವಾಗಿದ್ದಾರೆ ಅಂತ ಹೇಳಿ ಕಳುಹಿಸಿದ್ರು. ನರಸಿಂಹರಾವ್ಗೆ ಸಿಗಲಿಲ್ಲ ಅಂತಿಮ ಗೌರವ. ಡಿಸೆಂಬರ್ 23ರಂದು ಪಿ.ವಿ. ನರಸಿಂಹರಾವ್ ಇಹಲೋಕ ತ್ಯಜಿಸಿದ್ರು. ಆ ದಿನ ದೆಹಲಿಯ ಮೋತಿಲಾಲ್ ನೆಹರು ಮಾರ್ಗ್ನಲ್ಲಿರೋ ಅವರ ಮನೆಯಲ್ಲೇ ಅಂತಿಮ ದರ್ಶನಕ್ಕೆ ಇಡಲಾಯಿತು. ಸೋನಿಯಾ ಗಾಂಧಿ ಸೇರಿದಂತೆ ಹಲವರು ಹೋಗಿ ಅಂತಿಮ ನಮನ ಸಲ್ಲಿಸಿದ್ರು. ಮರುದಿನ ಅವರ ಪಾರ್ಥಿವ ಶರೀರ ಹೊತ್ತ ವಾಹನ ದೆಹಲಿಯ ಕಾಂಗ್ರೆಸ್ ಮುಖ್ಯ ಕಚೇರಿಗೆ ಬಂತು. ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರ ಪಾರ್ಥಿವ ಶರೀರವನ್ನು ಕಚೇರಿ ಮುಂದೆ ಇಟ್ಟು ಕಾರ್ಯಕರ್ತರು ಅಂತಿಮ ದರ್ಶನ ಪಡೆದುಕೊಳ್ಳೋದು ಒಂದು ವಾಡಿಕೆ ಆಗಿತ್ತು. ಆದ್ರೆ ಪಿ.ವಿ. ನರಸಿಂಹರಾವ್ ವಾಹನ ಬಂದಾಗ ಕಾಂಗ್ರೆಸ್ ಕಚೇರಿಯ ಗೇಟ್ ತೆರೆಯಲಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ನಾಯಕರು, ನಾವು ಗೇಟ್ ತೆರೆಯೋದಕ್ಕೆ ಕಾಯ್ತಿದ್ದೀವಿ, ಆದ್ರೆ ಇನ್ನೂ ನಮ್ಗೆ ಆರ್ಡರ್ ಬಂದಿಲ್ಲ. ಒಬ್ಬಾಕೆ ಮಾತ್ರವೇ ಗೇಟ್ ತೆರೆಯಲು ಆರ್ಡರ್ ನೀಡಬಹುದು, ಆದ್ರೆ ಆಕೆಯಿಂದ ಇನ್ನೂ ಗ್ರೀನ್ ಸಿಗ್ನಲ್ ಬಂದಿಲ್ಲ ಅಂತ ಹೇಳಿದ್ರು. ಸುಮಾರು 30 ನಿಮಿಷ ಅಂದ್ರೆ ಅರ್ಧ ಗಂಟೆ ನರಸಿಂಹರಾವ್ ಅವರ ಪಾರ್ಥಿವ ಶರೀರ ಹೊತ್ತ ವಾಹನ ಕಾಂಗ್ರೆಸ್ ಕಚೇರಿಯ ಗೇಟ್ ಬಳಿಯೇ ನಿಂತಿತ್ತು. ಆದ್ರೆ ಕೊನೆಗೂ ಕೂಡ ಕಾಂಗ್ರೆಸ್ ಕಚೇರಿ ಗೇಟ್ ಒಳಗೆ ಪಾರ್ಥಿವ ಶರೀರ ತರಲು ಅವಕಾಶ ನೀಡಲೇ ಇಲ್ಲ. ಗೇಟ್ನಿಂದಲೇ ವಾಪಸ್ ತಗೊಂಡು ಹೋಗ್ಲಾಯ್ತು. ದೆಹಲಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬಿಡಲಿಲ್ಲ. ಪಿ.ವಿ. ನರಸಿಂಹರಾವ್ ಆಂಧ್ರದಲ್ಲಿ ಹುಟ್ಟಿದ್ರು. 1970ರಿಂದಲೂ ದೆಹಲಿಯಲ್ಲೇ ಸೆಟಲ್ ಆಗಿದ್ರು. ಇಂದಿರಾ ಗಾಂಧಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ನಾಯಕ. ದೆಹಲಿ ಅವರ ಕರ್ಮಭೂಮಿ. ಕೊನೆ ಉಸಿರೆಳೆದಿದ್ದು ಕೂಡ ದೆಹಲಿಯಲ್ಲೇ. ಹೀಗಾಗಿ ಅವರ ಅಂತ್ಯ ಸಂಸ್ಕಾರ ದೆಹಲಿಯಲ್ಲೇ ಮಾಡಬೇಕು, ಸ್ಮಾರಕ ರಚಿಸಬೇಕು ಅನ್ನೋದು ಕುಟುಂಬದ ಆಶಯವಾಗಿತ್ತು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೂ ಕೂಡ ಅವಕಾಶ ನೀಡಲಿಲ್ಲ. ನರಸಿಂಹರಾವ್ ಮೃತದೇಹವನ್ನ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಕುಟುಂಬವನ್ನ ಒತ್ತಾಯಿಸಲಾಯಿತು. ಸೋನಿಯಾ ಗಾಂಧಿ ವಿವಿಧ ನಾಯಕರ ಮೂಲಕ ಈ ಒತ್ತಡ ಹೇರಿದ್ರು. ಕೊನೆಗೆ ಆಗ ಆಂಧ್ರ ಪ್ರದೇಶದ ಸಿಎಂ ಆಗಿದ್ದ ವೈ.ಎಸ್. ರಾಜಶೇಖರ ರೆಡ್ಡಿಯನ್ನ ಮುಂದೆ ಬಿಡಲಾಯಿತು. ಅವರು ನರಸಿಂಹರಾವ್ ಕುಟುಂಬವನ್ನು ಮನವೊಲಿಸಿದ ಬಳಿಕ ಪಾರ್ಥಿವ ಶರೀರವನ್ನು ಹೈದರಾಬಾದ್ಗೆ ತಗೊಂಡು ಹೋಗಲಾಯಿತು. ಅಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಆದ್ರೆ ಕಾಂಗ್ರೆಸ್ ಅಧ್ಯಕ್ಷೆಯಾಗಿದ್ದ ಸೋನಿಯಾ ಗಾಂಧಿ ಹೈದರಾಬಾದ್ಗೂ ಹೋಗ್ಲಿಲ್ಲ.
ಅಂದು ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ವರ್ತನೆ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರಿಗೂ ಇಷ್ಟವಾಗಿರಲಿಲ್ಲ. ಬಿಜೆಪಿ ಸರ್ಕಾರ ಬಂದ ಬಳಿಕ ಸ್ಮಾರಕ. ದೆಹಲಿಯಲ್ಲಿ ಪಿವಿ ನರಸಿಂಹರಾವ್ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡಲಿಲ್ಲ. ಆಗ ನರಸಿಂಹರಾವ್ ಕುಟುಂಬ ಅಟ್ಲೀಸ್ಟ್ ಮೆಮೋರಿಯಲ್ ಆದ್ರೂ ದೆಹಲಿಯಲ್ಲಿ ನಿರ್ಮಿಸಿಕೊಡಿ ಅಂತ ಮನವಿ ಮಾಡಿದ್ರು. ಖುದ್ದು ಮನಮೋಹನ್ ಸಿಂಗ್ ಮುಂದೆ ಈ ಬೇಡಿಕೆ ಇಟ್ರು. ಆಗ ಮನಮೋಹನ್ ಸಿಂಗ್ ಓಕೆ ಖಂಡಿತ ಮಾಡ್ತೀವಿ ಅಂತ ಮಾತು ಕೊಟ್ರು. ಆದರೆ ಮುಂದಿನ 10 ವರ್ಷ ಅಧಿಕಾರದಲ್ಲಿದ್ರೂ ದೆಹಲಿಯಲ್ಲಿ ಪಿವಿ ನರಸಿಂಹರಾವ್ ಸ್ಮಾರಕ ನಿರ್ಮಿಸಲಿಲ್ಲ. 2014ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ NDA ಸರ್ಕಾರ ಬಂತು. ಆಗ ಒಂದೇ ವರ್ಷದಲ್ಲಿ ಪಿವಿ ನರಸಿಂಹರಾವ್ ಸ್ಮಾರಕ ನಿರ್ಮಿಸಲಾಯಿತು. 2015ರಲ್ಲಿ ಅಂದ್ರೆ ಒಂದೇ ವರ್ಷದಲ್ಲಿ ಸ್ಮಾರಕ ಕಂಪ್ಲೀಟ್ ಕೂಡ ಆಯಿತು. ಕಾಂಗ್ರೆಸ್ 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ರೂ ನರಸಿಂಹರಾವ್ಗೆ ಭಾರತ ರತ್ನ ನೀಡಲಿಲ್ಲ. ಆದ್ರೀಗ ಬಿಜೆಪಿ ನೇತೃತ್ವದ NDA ಸರ್ಕಾರ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಿದೆ. ಫ್ರೆಂಡ್ಸ್, ಪಿವಿ ನರಸಿಂಹರಾವ್ ದೇಶದ ದಿಕ್ಕೇ ಬದಲಿಸಿದ ಪ್ರಧಾನಿ ಅಂತ ಹೇಳಬಹುದು. ಇಂಥ ಪ್ರಧಾನಿಯನ್ನು ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ಗೆ ಹೆಮ್ಮೆ ಇರಬೇಕಿತ್ತು. ಆದರೆ ಕಾಂಗ್ರೆಸ್ನ ಯಾವುದೇ ಬ್ಯಾನರ್ಗಳಲ್ಲಿ ಪಿವಿ ನರಸಿಂಹರಾವ್ ಕಾಣಿಸೋದೇ ಇಲ್ಲ. ಬಿಜೆಪಿಯಲ್ಲಿ ಅಡ್ವಾಣಿ ಮತ್ತು ವಾಜಪೇಯಿಯಂತಹ ನಾಯಕರನ್ನು ಸೈಡ್ಲೈನ್ ಮಾಡಲಾಯಿತು ಅಂತ ಕಾಂಗ್ರೆಸ್ ಆರೋಪಿಸುತ್ತಾ ಇರುತ್ತೆ. ಆದರೆ ಪಿವಿ ನರಸಿಂಹರಾವ್ಗೆ ಕಾಂಗ್ರೆಸ್ ಮಾಡಿದ್ದೇನು ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.